ನಾನಾಗಿ ನೀರ ಬೆಲೆ ಗೌರವ ಕಳ್ಕೊಂಡೆ. ಇವಾಗ ಗೊತ್ತಾಗ್ತೈತೆ ನನಗೆ ಅವಾಗ ಎಂಥ ಮರ್ಯಾದೆ ಇತ್ತು. ನಮ್ಮ ಅಜ್ಜಿ ನನ್ನ ಕಂಡ್ರೆ ಎಷ್ಟು ಇಷ್ಟಪಡೋದು. ಅವರೇ ಆಗಲಿ ಯಾರೇ ಆಗಲಿ ಎಷ್ಟು ಮರ್ಯಾದೆ ಕೊಡೋರು. ಸಮರ್ಥನೂ ಹಂಗೆ, ನಮ್ಮ ಅತ್ತೆನೂ ಹಂಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ರು. ಆದ್ರೆ ನಾನು ಇವತ್ತು ಆ ಬೆಲೆ ಗೌರವ ಕಳ್ಕೊಬಿಟ್ಟೆ. ನಾನಾಗಿ ನಾನೆಲ್ಲ ಕಳ್ಕೊಂಡೆ ಅನ್ನಿಸ್ತಾಯಿತ್ತು. ಎಲ್ಲ ಕಳ್ಕೊಂಡೆ. ಏನು ಮಾಡೋದು ಏನೋ, ಏನು ಕಷ್ಟನೋ ಮಂಗಾಗುತ್ತೆ. ಹಂಗಾರೆ ಬೇಡ ಅಂತೆ ನಮ್ಮ ಅಜ್ಜಿ. ಏನಂತ ಬೇಡ, ಇಲ್ಲಿರೋದು ಬೇಡ ಅಂತೆ. ನಾನಾಗಿ ನಾನೆಲ್ಲ ಕಳ್ಕೊಂಡೆ ಕಣಮ್ಮ. ನಾನಾಗಿ ನಾನೆಲ್ಲ ಕಳ್ಕೊಂಡೆ. ನಮ್ಮನೆ ಇರೋದು ಬೇಡಮ್ಮ, ನಾನು ಯಾರು ನೋಡ್ಕೊಂಬೋದು ಬೇಡ ಅಂತು. ಅದಕ್ಕೆ ಸುಮ್ಮನೆ ಹರ್ಷಿತನೂ ಸಮರ್ತು ನಿಮ್ಮ ಅಮ್ಮ ಬೋದ್ತಾರೆ ಮೂವರು. ಆಮೇಲಿಂದನ ಮಾತಾಡೋಣ. ಸುಮ್ಮನೆ ಅದು ಯಾಕೆ ಹಂಗೆ ಹೇಳ್ತೀಯ? ಹಂಗೆ ದುಕ್ಕಿಸ್ಕೊಂಡು ಹಂಗೆ ಹೇಳೋ ಅಂಥದ್ದೇನ? ಸುಮ್ಕಿರು, ಏನಾಗಲ್ಲ. ಸುಮ್ಮನೆ ನಾನೆಲ್ಲ ಹೇಳ್ತೀನಿ. ನೀವು ಹರ್ಷಿತಗೂ ಎಲ್ಲರಿಗೂ ಹೇಳ್ತೀನಿ. ಅಲ್ಲೇ ಇರ್ಬೇಕಂದ್ರೆ ಅಲ್ಲೇ ಇರ್ಮಂತೆ. ಹೋಗಿ ಸುಮ್ಮನೆ ಅಷ್ಟೇನೆ. ನನಗೆ ಊರಾಗಿದ್ದ ಅಭ್ಯಾಸ ಇಲ್ಲ ಕಣ. ಇಲ್ಲೇ ಅಭ್ಯಾಸ ಆಗೈತ. ಇಲ್ಲೇ ಇರೋ ನಮ್ಮಂಗೆ ಆಗ್ತೈತೆ. ಅದಕ್ಕೆ ಅಜ್ಜಿ ತಗ ಇರೋಣ ಅಂತ ಅಂದರೆ ಅಜ್ಜಿ ಒಪ್ಕೊಂಬಂದು ಅಜ್ಜಿ ತಗ ಇರ್ತೀನಿ ಕಣಮ್ಮ. ನೀನು ಇರ್ತೀನಿ ಅಂತೀಯ ಮಣಿ. ಅವರು ಒಪ್ಪಲ್ಲ, ಬೇಡ ಅಂತಾರೆ. ನಾವು ಬಲವಂತ ಮಾಡೋಕ್ಕಾಗಲ್ಲ. ನೀನು ಮನೆ ಮಗ ಅಲ್ಲ, ಏನೋ ಮನೆ ಸೊಸೆ ಅಲ್ಲ. ಯಾಕೆ ಬೇಡ ಅಂತೀರಾ ಅಂತೇಳಿ ಜೋರು ಮಾಡಿ ಕೇಳೋಕ್ಕೆ ನಿಮ್ಗಿಲ್ಲಿರೋ ಅಧಿಕಾರ ಏನಿಲ್ಲ. ಅವ್ರು ಬೇಡ ಅಂದ್ರೆ ಬೇಡ ಅಷ್ಟೇ. ಮನೆ ಮಗ ಆಗಿದ್ರೆ ನಮ್ಮ ಮನೆ ಇದು. ಈ ಮನೆ ಮಗನ ಹೆಂಗೆ ಬೇಡ ಅಂತೀಯ, ಈ ಮನೆ ಸೊಸೆನ ಹೆಂಗೆ ಬೇಡ ಅಂತೀಯ ಅನ್ಬೋದು. ಈಗ ನಿಮ್ಮ ಮರ್ಸಿತಾ ಏನೋ ನಿಮ್ಮ ಮರ್ಸಿತಾ ಐತೆ, ಅಲ್ಲಿಗೆ ಬಿಡ್ಕೊಂಬಲ್ಲ, ಇಲ್ಲಿ ಬೇಡ, ನಾನು ಕರ್ಕೊಂಡು ಹೋಗಲ್ಲ, ಹಂಗೆ ಹಿಂಗೆ ಅಂತ ಅವಳೇನೋ ಅವನು ಮಾತಾಡಿದರೆ ಕೇಳ್ಬೋದೇ. ನಿಮ್ಮ ಮನೆ ಸೊಸೆನೇ ನೀನು ಹೆಂಗೆ ಬೇಡ ಅಂತೀಯ, ನಿನ್ನ ಸೊಸೆನ ಮತ್ತೆ ಯಾಕೆ ಕಟ್ಕೊಂಬಂದಿದ್ದೆ ಏನೋ ಎತ್ತ ಅಂತ ಕೇಳ್ಬೋದು. ಆದರೆ ಸ್ಯಾಂತಕಂಡು ಕೇಳೋಕ್ಕಾಗಲ್ಲ. ಯಾಕೆ ಕೇಳು? ನೀವು ಅಲ್ಲೇ ಮೊಮ್ಮಕ್ಕಳು. ಮೊಮ್ಮಕ್ಕಳು ಆಗ್ತೀರ. ಅದಕ್ಕೆ ನಿಮ್ಮ ಅಮ್ಮ ಆಗಲ್ಲ ಅವನು. ಅದಕ್ಕೆ ಮಗ ಆಗಿದ್ರೆ ಕೇಳೋ ಅಧಿಕಾರ ಇತ್ತು. ಕೇಳೋಕ್ಕಾಗಲ್ಲ ಇವಾಗ. ಕೇಳೋಕ್ಕಾಗಲ್ಲ ಕಣಮ್ಮ. ಇವಕ್ಕೆ ಬೋಲ್ ಬೇಜಾರೈತೆ. ಸಮಾಧಾನ ಆದಾಗ ಮಾತಾಡ್ಸುತ್ತೆ ಅದೇ ಮಾತಾಡ್ಸುತ್ತೆ. ಅದೇನೇ ನೀನು ಕರ್ಕೊಂಡು ಹೋಗುತ್ತೆ. ಸುಮ್ಮನಿರು. ನಿಮ್ಮ ಅತ್ತೆ ನಿಮ್ಮ ಮಾಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು, ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರು ಅಷ್ಟೇ. ನಿಮ್ಮ ಮಾಮ ಆಗಲಿ, ನಿಮ್ಮ ಅತ್ತೆ ಆಗಲಿ, ನಿನ್ನ ಗಂಡ ಆಗಲಿ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರು. ಸರಿ ಆಯ್ತು ಕಣಮ್ಮ. ಬಂದಮೇಲೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು, ಅವ್ರು ಎಲ್ಲಿರು ಅಂತಾರೆ ಅಲ್ಲೇ ಇರ್ತೀನಿ. ಇನ್ನೇನು ಮಾಡೋಣ. ನಾವು ಅಜ್ಜಿ ಬೇಜಾರಾಗಿದ್ದೆ. ಸ್ನೇಹಮ್ಮ ಬಂದೈತಿ ಹೆಂಗೆ ಸಣ್ಕಾಗೈತಲ್ಲ ನೀ. ಹ್ಞೂನಕ್ಕೋ, ಅವಾಗಿಂದ ಹೇಳ್ತಾ ಇದ್ದಾಳೆ ಎಷ್ಟು ಸಮಾಧಾನ ಮಾಡ್ತೀನಿ. ಅವಾಗಿಂದ ಸಮಾಧಾನ ಮಾಡ್ತೀನಿ. ಸುಮ್ಮನಿರಮ್ಮ ಸಮಾಧಾನ ಮಾಡ್ಕೆ ಅಂತ ಹೇಳಿದ್ರೆ ನೀನಾಗಿ ನೀನು ಮಾಡ್ಕೊಂಡಿದ್ಯಮ್ಮ. ಯಾರೇನು ಮಾಡಿರೋದಲ್ಲ, ಯಾರೇನು ನಿನಗೆ ಇದು ಮಾಡಿರೋದಲ್ಲ. ನೀನಾಗಿ ನೀನು ಮಾಡ್ಕೊಂಡೆ. ನಿನ್ನ ಬುದ್ಧಿ ನಿನ್ನ ಕೈಯಾಗಿಲ್ದಲೆ. ನಾವೇನ ಹಾಳು ಮಾಡಿದ್ದೀವೇನಮ್ಮ? ನಾವೇನ ಹೇಳ್ಕೊಟ್ಟಿದ್ದೀವೇನಮ್ಮ? ನಾನು ಇನ್ನು ಚೆನ್ನಾಗಿರು ಅಂತ ಹೇಳಿ ಅವ್ರ ಕಡೆಗೆ ಹೇಳಿದ್ದೀನಿ ಹೊರತುನು ನಾನೇನು ಈಗಳಮ್ಮ ನೀನು ಮಾಡೋದು ಸರಿ ಅಂತ ನಾನು ಯಾವತ್ತನ ಹೇಳಿದ್ದೀನಿ ಹೇಳ ಭಾಗ್ಯಕ್ಕಯ್ಯ. ಶಾಂತಕಯ್ಯ ಬೋಲ್ ಬೇಜಾರಾಗೈತೆ ಬಿಡು. ಒಂದೆರಡು ದಿನ ಬೇಜಾರಾಗ್ಯವ್ರಿ. ಒಂದೆರಡು ದಿನ ಸಮಾಧಾನ ಮಾಡ್ಕೊಂಬವ್ರಿಗೂ. ಸುಮ್ಕಿರು, ಯಾಕೆ ಹೇಳ್ತಿ? ತಕೋಬೇಡ, ನೋಡೋಕ್ಕಾಗಲ್ಲ. ಎದ್ದು ನಿರ್ಪಾರ ಹೋಯ್ಕೊಂಡು ನೀನು ಮಗಾಗಿ ತೊಳ್ಕೊಬೇಕು. ಹೋಗು. ಹೊತ್ತು ಕಣ್ಣೆಲ್ಲ ಉಜ್ಕೊಂಡವೆ ಅಳಬೇಡ. ಎಷ್ಟು ಹತ್ರನೂ ಅಷ್ಟೇ. ನೀನು ಆಗೈತಿ ಮುಂದೆ ನೋಡ್ಕೊಂಡು ನೀನು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಇತ್ಕೊಂಡು ಹೋದ್ರೆ ನಿನಗೆ ಜೀವನ. ಇಲ್ಲ ನಿಂಗೇನೆ ಹಾಳು ಮಾಡ್ಕೊಂತೀಯ. ಇನ್ನೇನು ಹೇಳೋಕೆ ಹೋಗಲ್ಲ. ಈಗ ಅವನು ಹೆಂಗೋ ಸಮರ್ಥನೂ ಗೊತ್ತಿನ ಕಣಮ್ಮ ಮಾತಾಡೋಣ ಅಂತ ಹೇಳೋನೆ. ಬಿಡು, ನಾನೇ ನೀನು ಕಳಿಸಿಲ್ಲ. ಅವಳಾಗಿ ಅವಳು ಬಂದರು ಬರಲಿ ಅವಳು ಅಂತ ಅನ್ಬೇಕಾಗಿತ್ತು. ಹೆಂಗಾರ ಅಮ್ಮಯ್ಯ ಬಾರಪ್ಪ ಅಂತ ಹೇಳಿ ಫೋನ್ ಮಾಡಿತ್ತಂತೆ ಹರ್ಷಿತ. ಅದಕ್ಕೆ ಬತ್ತೀನಿ ಕಣಮ್ಮ ಆಮೇಲಿಂದ ಅಂತ ಹೇಳಿ ಹೇಳಿದಾನಂತೆ. ನೋಡೋಣ. ಬರ್ತಾರೆ. ಬಾ, ಎದ್ದು ಬಂದು ಮಕ್ಕ ತೊಳ್ಕೊ ಬಾ. ಎದ್ದೋಗಿ ಮಕ್ಕ ತೊಳ್ಕೊ ಹೋಗಮ್ಮ. ಹೋಗು. ಹೊಳ್ತ ಕುಕ್ಕಬೇಡ, ಹೋಗು. ಎದ್ದು ಬಾ, ಅಡುಗೆ ಮಾಡ್ತೀನಿ. ಒಂದಿಟ್ಟು ಉಂಡು ತುಂಬಾನ. ಬಾ, ಎದ್ದು ಬಾ. ನೋಡೆ ಎಷ್ಟು ಆಗಲಿ ನಮ್ಮಮ್ಮಯ್ಯ ಹೆಂಗೆ ಮಾಡಿಕ್ಕೋತೆ, ಹೆಂಗೆ ನೋಡ್ಕೊಂಬತೈತೆ. ಏಪ್ಪ ಅಲ್ಲಿ 15 ದಿನ ಸರಿಯಾಗಿ ಕೊಳ್ತಿಂದಿಲ್ಲ. ಹೊಟ್ಟೆ ತುಂಬ ಉಂಡೇ ಇಲ್ಲ. ಹೋಗಿ ಮಕ್ಕ ತೊಳ್ಕೊಂಡು ಹೊಟ್ಟೆ ತುಂಬ ಉಣ್ತೀನಿ. ಹೊಟ್ಟೆ ಹಸ್ತೈತೆ. ನಮ್ಮಮ್ಮನ ಕೈ ಅಡುಗೆ ಉಂಡು ಭಾಳ ದಿನ ಆದಂಗೆ ಆಯ್ತು. ಇವಾಗ ಒಂಥರ ನೆಮ್ಮದಿ ಆದಂಗೆ ಆಯ್ತು ಅಲ್ವೇನಮ್ಮ? ನೆಮ್ಮದಿ ಹೆಂಗೆ ಈ ಮನೆಗೆ ಬಂದ್ವಲ್ಲ ಅಷ್ಟೇ ಸಾಕು. ಇಲ್ಲಿ ನೋಡಿಲಿ ನೆಮ್ಮದಿಯಾಗೈಲಿ. ಇನ್ಯಾತು ತಲೆ ಕೆಡ್ಸ್ಕೊಂಬದು ಬೇಡ. ಯಾಕೆ ಹೆಂಗನ ಆಗೋಗ್ಲಿ, ಯಾಕೆ ಹೆಂಗನ ಆಗಲಿ, ನೆಮ್ಮದಿಯಾಗಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೀವಲ್ಲ ಅಷ್ಟೇ ಸಾಕು. ಇನ್ಯಾತು ತಲೆ ಕೆಡ್ಸ್ಕೊಂಬದು ಬೇಡ. ಹೆಂಗೆ ಈ ಮನೆಗೆ ಬಂದ್ವಲ್ಲ. ಅದೇ ನಮ್ಮ ಪುಣ್ಯ. ನಾನು ಇನ್ನೇನು ಬರೋಲ್ಲ ಇನ್ನಿಷ್ಟೇನೆ ಅಂತ ಅಂದ್ಕೊಂಡಿದ್ದೆ. ಹೆಂಗೆ ಈ ಮನೆಗೆ ಬಂದಾಗಿಂದನೂ ಒಂಥರ ನೆಮ್ಮದಿ ಆದಂಗೆ ಆಗೈತಿ. ನೆಮ್ಮದಿಯಾಗೈದಿನಮ್ಮ. ಅಲ್ಲ, ಇವಳನ್ನ ಆದಷ್ಟು ಬೇಗ ನಾ ಇಲ್ಲಿಂದ ಓಡಿಸ್ಬೇಕಣಮ್ಮ. ಇವಳು ಇಲ್ಲಿರಬಾರ್ದು.
ಸುಮ್ಮನೆ ಊಟ ಯಾತು ಬೇಡ ಕಣಮ್ಮ, ಸುಮ್ಮನೆ ನೀರು ಇಲ್ಲಿ. ನೀನು ಯಾತು ತಲೆ ಕೆಡಿಸ್ಬೇಡ, ಆಮೇಲೆ ನೋಡ್ಕೊಂಬನ. ಸದ್ಯಕ್ಕೆ ಉಂಡ್ಕೊಂಡು ತಿನ್ಕೊಂಡು ನಿನಗೇನು ಬೇಕಾದ ತಿನ್ಕೊಂಡು ಚೆನ್ನಾಗಿರೋದು ನೋಡಿ. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಡುತ್ತೆ. ಇವಾಗ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಬದುಕೇನೋ ಬಾಳೆನ ನೋಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಹೊಟ್ಟಸ್ತೈತೆ ಕಣಮ್ಮ, ಊಟ ಮಾಡಬೇಕು. ಉಣ್ಣೋಗು, ಆಂಟಿ ಇದ್ದಾಳೆ, ಈಗ ಕೊಡ್ತಾಳೆ ಹೋಗಿ ಸೋಬಾಗಿ ಆಂಟಿ. ಎಷ್ಟು ಚೆನ್ನಾಗಿ ಮಾಡ್ತೈತೆ ಕಣಮ್ಮ. ನಿನಗಿನ್ನ ಸಾರು ಅಡುಗೆ ಎಲ್ಲ ಸೂಪರ ಮಾಡ್ತೈತಿ. ತಿಂಡಿನೂ ಹಂಗೇನೆ. ನಿನಗಿನ್ನ ಸಖತ್ತ ಮಾಡ್ತೈತಿ. ಆಗಲಿ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕಣಮ್ಮ ಆಂಟಿ ಕೈ ಅಡುಗೆ. ನನಗಂತೂ ಭಾಳ ಇಷ್ಟ. ಅದಕ್ಕೇ ಒಟ್ಟು ತುಂಬ ಊಟ ಮಾಡ್ತೀನಿ. ನಮ್ಮಮ್ಮ ಅಂತೂ ಆ ಟೆನ್ಷನ್ನಾಗೆ ಯಾತು ಬಿಡೋದ ಕಣ ಆಂಟಿ, ಆಗ್ತಿರ್ಲಿಲ್ಲ. ಬಾ ಉಣ್ಣೋಗು, ಹೋಗು, ಅಡುಗೆ ಮಾಡಿದೆ. ಇವಾಗ ನಾನು ಸಾರು ಚೆನ್ನಾಗೈತೆ. ಹೋಗು, ಮೊಳಕೆ ಹುಳಿ ಕಾಳು ಮಾಡಿದ್ದೀನಿ, ಚೆನ್ನಾಗೈತೆ. ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಚ್ಚಾಕಿ ಮಂಗನೆ ಕೋಳಿ ಸಾರು ಇದ್ದಂಗೈತೆ. ಹೋಗು ಉಣ್ಣೋಗು, ಹೋಗು. ನಿನ್ನ ಸಾರು ಒಪ್ಪಿಟ್ಟವಳೆ ಸೌಭಾಗ್ಯ. ನಮ್ಮ ಸೊಪ್ಪಿ ಭಾಳ ಚೆನ್ನಾಗಿ ಮಾಡುತ್ತಾವ ಆಂಟಿ ಮಾಡೋ ಸಾರು. ನನಗೆ ತುಂಬ ಇಷ್ಟ ಕಣಮ್ಮ. ನೀನು ಚೆನ್ನಾಗೇ ಮಾಡ್ತಿರ್ಲಿಲ್ಲ. ನೀನು ಯಾಕೆ ಹಂಗೆ ಮಾಡ್ತಿದ್ದೆ ಏನೋ ಆಗ್ತಿರ್ಲಿಲ್ಲ ಅಂತಾಳೆ. ಹೆಂಗೆ ಕೇಳ್ತಾಳೆ ಗೊತ್ತೇ ಅವಳು. ನೀನು ಅವಳು ನಿಜವಾಗ್ಲೂ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಭಾಳ ಇಷ್ಟ ಅಂತ. ಅದಕ್ಕೆ ಬಿಡ, ಮತ್ತು ಅವಳೇ ಮಾಡ್ತಾಳೆ ಅಂತ ಹಿಂಗೆ. ಯಮ್ಮ ನೀನು ಮಾಡಿಬಿಡ ಕಣಮ್ಮ, ನೀನು ಮಾಡೋದು ಉಂಬಕ್ಕೆ ಆಗಲ್ಲ ಅಂತಾಳೆ. ಹಂಗೇನೆ ಎಲ್ಲರೂ ಹಂಗೆ ಎಂಬೋದು. ಅಯ್ಯಪ್ಪನು ಹಂಗೇನೆ. ಅಯ್ಯೋ ನಾನು ಮಾಡೋ ಸಾರು ಅಡುಗೆ ಅಯ್ಯಪ್ಪ ಎಲ್ಲೂ ಹೊರಗೆಲ್ಲೂ ತಿಂಬೋದೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡ್ತೀಯ ಸೌಭಾಗ್ಯ ಸಾರು ಅಂತ, ಎಷ್ಟು ಚೆನ್ನಾಗಿರುತ್ತೆ ನೀನು ಮಾಡೋದು, ತುಂಬ ಚೆನ್ನಾಗಿರುತ್ತೆ ಅಂತ ಅಂಬುತ್ತೆ. ತಿಂಡಿನೂ ಹಂಗೆ ಚೆನ್ನಾಗಿರ್ತೈತೆ. ರೊಟ್ಟಿ ಮಾಡಿದ್ದಲ್ಲ ಎಷ್ಟು ಚೆನ್ನಾಗಿತ್ತು ಅಂತಲೇನೆ. ಇನ್ನೊಂದು ಸ್ವಲ್ಪ ತಿಮ್ಮಂಗಿತ್ತು ರೊಟ್ಟಿ ಬಜ್ಜಿ. ಭಾಳ ಚೆನ್ನಾಗಿತ್ತು ಬಿಡು. ಎಷ್ಟು ಚೆನ್ನಾಗಿತ್ತು. ಹಂಗೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ. ಹಂಗೆ ಮಾಡ್ತೀಗ ನನಗೆ ಒಂದು ಸ್ವಲ್ಪ ಟೆನ್ಷನಾಗೆ ಯಾತು ಬಿಡುತ್ತೆ ನೋವಂಗಾಗುತ್ತೆ ಕಾಣಿಸೋ ಬಗ್ಗೆ. ಚೆನ್ನಾಗಿ ಮಾಡ್ತೀಯ ನೀನು ಅಡುಗೆ ಎಲ್ಲನ ಚೆನ್ನಾಗಿ ಮಾಡ್ತೀಯ. ಅದಕ್ಕೆ ನೀನೇ ಮಾಡ್ಕೊಂಡು ಹೋಗಲ್ಲ. ಸರಿ ಆಯ್ತು ಹೇಳು, ಮಾಡಿದ್ದೀನಿ. ಬರ್ರಿ ಬರ್ರಿ ಸುಡಾ ಮುದ್ದೆ ಇಕ್ಕೊಂಡು ಉಣ್ಣೋಗ್ರಿ. ನಡಿಯಮ್ಮ ಬಂದು ನಡಿ. ಮುದ್ದೆ ಕಟ್ಟಿಗೆ ಬಂದೈತೆ. ನಾನಂತೂ ಒಂದು ಮುದ್ದೆ ಉಂಡ್ಬಿಡ್ತೀನಿ. ಮೊಳಕೆ ಒಳ್ಳೆ ಕಳುವಳಿ ಆಂಟಿ ಎಷ್ಟು ಚೆನ್ನಾಗಿ ಸಾರು ಮಾಡೋದಕ್ಕೂ ಹೊತ್ಕೊಂಡು ಒಂದು ಮುದ್ದೆ ಉಂಡ್ಬಿಡ್ತೀನಿ. ಯಮ್ಮ ನೀನು ಮಾಡಿಬಿಡ ಕಣಮ್ಮ, ಇನ್ಮೇಲಿಂದ ಸಾರು ಏನೇನು ಚೆನ್ನಾಗಿ ಮಾಡಲ್ಲ. ಹೇಳು ಅಯ್ಯಪ್ಪ, ಇವ ಆಂಟಿ ಕೈ ಅಡುಗೆ ಉಂಡಂಗೆಲ್ಲ ಉಮ್ಮಂಗಾಗುತ್ತೆ. ನೀನು ಮಾಡಬೇಡ ಹಂಗೆ ನಮ್ಮ ಇಪ್ಪಟ್ಟು. ಇವ ಆಂಟಿನೇ ಮಾಡಲಿ. ಆಂಟಿ ನೀನೇ ಮಾಡ ಆಂಟಿ ಸಾರು. ನೀನು ಮಾಡಿರೋ ಒಟ್ಟು ತುಂಬ ಉಮ್ತೀನಿ. ನೆನ್ನ ನನಗೆ ಚೆನ್ನಾಗಿತ್ತು. ನೀನು ಮಾಡಿರೋ ಸಾಂಬಾರು ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿತ್ತಮ್ಮ. ಇನ್ನೂ ಸ್ವಲ್ಪ ಉಣ್ಬೇಕು ಅಮ್ಮಂಗಿತ್ತು ಕಣ ಆಂಟಿ ನಿಜವಾಗ್ಲೂ. ಸರಿ ಆಯಿತು, ಹೋಗಿ ಊಟ ಮಾಡೋಗ್ರಿ. ಸೌಭಾಗ್ಯ ನೀನು ಯಾರ ಮಾತು ಕೇಳಬೇಡ, ಯಾರು ಏನು ಹೇಳಿದ್ರು ಕೇಳಬೇಡ. ನಿನ್ನ ಪಾಡಿ ನೀನು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿ. ಯಾರು ಇಂಥವ್ರು ಏನು ಹೇಳಿದ್ರು ಅದು ಇದು ಅಂತ ಏನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿಂದೇನೈತೆ ನೀನು ನೋಡ್ಕೊಂಡು ಇನ್ಮೇಲೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗಿರೋಡು. ನನಗೆ ಕೈ ಕಾಲು ಸ್ವಲ್ಪ ನೋವು ಆದರೆ ಮಾಡ್ತೀನಿ, ಆಗಲಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗೋಣ ಕಣಮ್ಮ. ಸರಿ ಆಯ್ತು ಹೇಳಕ್ಕ, ನಾನೇನೇನು ಕೆಲಸ ಮಾಡೋದ್ರಾಗೆಲ್ಲ ನಾನೇನು ಕೆಣಿಸೋಣಿ ಮಾಡೋಕ್ಕೆ ಹೋಗಲ್ಲ. ಆಯ್ತು ಅದೇ ಹೇಳಿದ್ದು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ರಿ. ಒಬ್ರು ಮಾಡಲಿಲ್ಲ ಅಂದರೆ ಒಬ್ರು ತಿಳ್ಕೊಂಬೋದು ಇಟ್ಕೊಂಬೋದು ಅದೆಲ್ಲ ಮಾಡಬೇಡ್ರಿ. ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಂತ ಹೇಳೈತಿ. ನಾವು ಅಯ್ಯಪ್ಪಗೋಸ್ಕರ ನಾಯಪ್ಪ ಮಾಡಿರೋದ್ಕನ ನಾಯಪ್ಪ ಮಾತಾಡಿರೋದಕ್ಕೆ ಹೇಳಿರೋದ್ಕನ ಬೆಲೆ ಕೊಡ್ಬೇಕಲ್ಲಕ್ಕ. ಅದೇನೋ ನಿಜವೇನೆ ಅಯ್ಯಪ್ಪ ಹೆಂಗೆ ಹೇಳೈತಿ. ಅದಕ್ಕನ ಬೆಲೆ ಕೊಟ್ಟು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಾವು ಬಂದಾಗಿಂದನೂ ಸೊಬಗೆ ಚೆನ್ನಾಗಿ ಮಾಡಿಕ್ತಾಳೆ. ಊಟ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಹೆಂಗೋ ಚೆನ್ನಾಗಿ ಮಾಡಿಕ್ತಾಳೆ. ಅಡುಗೆ ಎಲ್ಲನ ಸೂಪರಾಗಿ ಮಾಡ್ತಾಳೆ. ಅದಕ್ಕೆ ಅವಳು ಹೆಂಗೋ ಮಾಡಿಕ್ಕದಕ್ಕೆ ಉಣ್ಕೊಂಡು ನೆಮ್ಮದಿಯಾಗಿದ್ದೀವಿ. ನಮ್ಗೊಂಥರ ನೆಮ್ಮದಿ ಆದಂಗೆ ಆಯ್ತು ಮನೆಗೆ ಬಂದಿದ್ದಕ್ಕೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.